ನಾವು ಸಾಬೀತುಪಡಿಸಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ಬಂದು ಈ ವರ್ಷದ ಮೂಲ್ಕಿ ಸೀಮೆಯ ಸಾಮಂತರ ಅರಸು ಕಂಬಳವನ್ನ ಉದ್ಘಾಟನೆ ಅಭಯ್ ಚಂದ್ರ ಜೈನ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದಾರೆ. ಈ ಕಂಬಳದ ಅಧ್ಯಕ್ಷರಾದಂತ ಕಿರಣ್ ಕುಮಾರ್ ಅವರನ್ನ ಆತ್ಮೀಯತೆಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಬಂಕಿ ನಾಯ್ಕ್ ಇವರನ್ನು ಕೂಡ ತಾವು ಗುರುತಿಸಿಕೊಂಡು ಪ್ರೀತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ವಾಮನ್ ಇಂಡಿಯಾ ಇವರನ್ನು ಕೂಡ ಪ್ರೀತಿಯಿಂದ ಆತ್ಮೀಯತೆಯನ್ನು ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಬಂಧುಗಳನ್ನ ಮೂಲ್ಕಿ ಸೀಮೆಯ ಅರಸು ಕಂಬಳದ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಬಂದಿರ್ತಕ್ಕಂಥ ಎಲ್ಲ ಕೋಣಗಳ ಯಜಮಾನರನ್ನ, ಕೋಣ ಓಡಿಸುವವರನ್ನ, ತೀರ್ಪುಗಾರರನ್ನ, ಪತ್ರಿಕಾ ಮಾಧ್ಯಮದವರನ್ನ, ಆರಕ್ಷಕ ಠಾಣೆಯವರನ್ನ, ಅದೇ ರೀತಿ ಎಲ್ಲ ಕಂಬಳ ಅಭಿಮಾನಿಗಳನ್ನ ಮೂಲ್ಕಿ ಸೀಮೆಯ ಸಾಮಂತರ ಪರವಾಗಿ ಅರಸು ಕಂಬಳದ ಕಮಿಟಿಯ ಪರವಾಗಿ ಪ್ರೀತಿಪೂರ್ವಕವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದಾರೆ. ಗಣಪತಿ ದೇವರ ಕೂಡಲ ಗುಂಡಡು ಸುಗಿತು ವರ್ಮ ಮಾಗನದ ಅಪ್ಪ ಜಲತೂದ ನಿಲಾಗಿನ ಚಿತ್ತಿನ ಉಲ್ಲಾದಿನ ಪಾದನ ಬತ್ತೊಂದು ಗ್ರಾಮ ಕಾದೋದ ಚಿತ್ತಿನ ಉಮೇಶ್ವರ ದೇವರ ಜರೆ ಗೌರೀಶ ಹಿಂದೆ ಅಂದು ಈ ತುಳುನಾಡಿನ ಬಲಭೀಮ ಎನ್ನುವಂತಹ ಅಭಿಧಾನವನ್ನು ಹೊಂದಿದ್ದಂತಹ ಅಗೋಳಿ ಮಂಜಣ್ಣನ ನೇತೃತ್ವದಲ್ಲಿ ಮೂಲ್ಕಿ ಸೀಮೆಯ ಅರಸು ಸಾಮಂತರ ಮನದಿಚ್ಛೆಯಂತೆ ಇಲ್ಲಿ ಕಂಬಳದ ಕರೆ ನಿರ್ಮಾಣವಾಗಿ ನಿರಂತರವಾಗಿ ಕಂಬಳ ಕ್ರೀಡೆ ನಡೆಯುತ್ತಾ ಬಂದಿದೆ. ಇವತ್ತು ಅರಸರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಗುತ್ತು, ಮಾಗಣೆ, ಬರ್ಕೆ ಈ ಎಲ್ಲ ಕಂಬಳದ ಸಹಕಾರದೊಂದಿಗೆ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬರ್ತಾ ಇದೆ. ಬದಲು ಇವತ್ತಿನ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅಂದ್ರೆ ಮೊನ್ನೆ ತಾನೇ ನಮ್ಮ ಈ ತುಳುನಾಡಿನ ಕಂಬಳ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ರಾಜ ಮಹಾರಾಜ ಎನ್ನುವಂತಹ ಅವಳಿ ಕರೆಗಳಲ್ಲಿ ಅತ್ಯಂತ ಸುಂದರವಾಗಿ ಸಂಪನ್ನಗೊಂಡಿದೆ. ಅದು ಕೂಡ ಮೈಸೂರು ಅರಸರ ನೆಲದಲ್ಲಿ. ಇವತ್ತು ಅದೇ ಮೈಸೂರಿನ ಅರಸರು ನಮ್ಮ ಈ ಮೂಲ್ಕಿ ಸೀಮೆಯ ಅರಸು ಕಂಬಳಕ್ಕೆ ಬಂದಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಅತ್ಯಂತ ಸಂತಸದಾಯಕವಾದಂತಹ ವಿಚಾರ. ಇನ್ನು ಮೂಲ್ಕಿ ಸೀಮೆಗೆ ಬಂದಿರುವಂತಹ ಮೈಸೂರು ಅರಮನೆಯ ಬಗ್ಗೆ ಅಥವಾ ಮೈಸೂರು ಅರಸರ ಬಗ್ಗೆ ಒಂದಷ್ಟು ಮಾತನ್ನ ಹೇಳುವುದಾದರೆ ಇಂದಿಗೆ ಸರಿಸುಮಾರು 625 ವರ್ಷಗಳ ಹಿಂದೆ ಅಂದ್ರೆ 1399ರಲ್ಲಿ ಒಡೆಯರ್ ಆಳ್ವಿಕೆಯ ಮೈಸೂರು ಸಂಸ್ಥಾನ ಆರಂಭಗೊಂಡಿತು. ಮೈಸೂರು ಸಂಸ್ಥಾನವನ್ನ ಆಳಿದಂತಹ ಒಡೆಯರ್ ವಂಶದ 25ನೇ ಮಹಾರಾಜರು ಸನ್ಮಾನ್ಯ ಜಯಚಾಮರಾಜೇಂದ್ರ ಒಡೆಯರು. ಆ ಅರಸ ಆಳ್ವಿಕೆಯ ಕೊನೆಯ ರಾಜರಾದ್ರೂ ಕೂಡ ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನೆಲೆಗೊಂಡಾಗ ಈ ರಾಜ್ಯದ ಅಂದ್ರೆ ಅದು ಮೈಸೂರು ರಾಜ್ಯವಾಗಿದ್ದಂತಹ ರಾಜ್ಯದ ಪ್ರಪ್ರಥಮ ರಾಜ್ಯಪಾಲರಾಗಿದ್ದವರು ಜಯಚಾಮರಾಜೇಂದ್ರ ಒಡೆಯರ್. ಅವರ ಮರಿ ಮೊಮ್ಮಗ ಇವತ್ತು ನಮ್ಮೊಂದಿಗಿದ್ದಾರೆ. ಬಹಳ ಸಂತಸದ ವಿಚಾರ. ಅವರನ್ನ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಚಿತ್ತರಂಜನ್ ಗೋಳ ಅಧ್ಯಕ್ಷರು